ಎತ್ತೆತ್ತ ನೋಡಿದಳ ದೇಹ ಬಂದಿರತಕ್ಕದ್ದು. ಈ ಪ್ರಕೃತಿಯಿಂದನೇ ಬದುಕ್ತಾ ಇರೋದು ಈ ದೇಹ. ಹಾಗಾಗಿ ಬಹಳ ಜನ ನಿಮ್ಮನ್ನ ಮಾತನಾಡಿಸುವ ಕೇಳ್ತಾರೆ, ನಿಮ್ಮ ಪ್ರಕೃತಿ ಹೇಗಿದೆ, ನಿಮ್ಮಲ್ಲಿ ಇದೆಯಾ ಭಾವ, ಇದೆಯಾ? ಕೇಳ್ತಾರಿಲ್ಲ? ಕೇಳೋದಿಲ್ಲ. ಇಲ್ಲಿ ಚೆನ್ನಾಗಿದ್ದೀರಾ ಅಂತ ಅಷ್ಟೇ ಕೇಳ್ತಾರೆ. ಹಾಗಲ್ಲ, ನಿಮ್ಮ ಪ್ರಕೃತಿ ಹೇಗಿದೆ ಅಂತ ಕೇಳ್ತಾರೆ. ಹಿರಿಯರು ಬಹಳ ಒಳ್ಳೆಯ ಶಬ್ದವನ್ನು ಬಳಸಿದ್ದಾರೆ ನಮಗೆ. ನಿಮ್ಮ ಪ್ರಕೃತಿ ಹೇಗಿದೆ ಅಂತ ಕೇಳಿದ ಕೂಡಲೇ ಚೆನ್ನಾಗಿದೆ ಅಂತ ಹೇಳ್ತೀರಿ. ಇಲ್ಲ ಅಂದ್ರೆ ಸ್ವಲ್ಪ ಶೀತ ಆಗಿದ್ದೀರಿ, ಇಲ್ಲ ವಾತ ಆಗಿದ್ದೀರಿ, ಇಲ್ಲ ಪಿತ್ತ ಆಗಿದ್ದೀರಿ. ಕಾರಣ ಪ್ರಕೃತಿ ಒಳಗಡೆ ಮನುಷ್ಯ ಇರುವುದರಿಂದ ಆ ಪ್ರಕೃತಿಯನ್ನೇ ನಾವು ಅವಲಂಬಿಸಿ ಬದುಕಬೇಕು ಈ ಜಗತ್ತಿನಲ್ಲಿ. ಪ್ರಕೃತಿಯನ್ನು ಬಿಟ್ಟು ಬದುಕಲಿಕ್ಕೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಜಗತ್ತಿನೊಳಗಡೆ ಪ್ರಕೃತಿಯ ಒಳಗಡೆ ಸೃಷ್ಟಿ ಮಾಡಿರ್ತಕ್ಕಂತಹ ಸೃಷ್ಟಿಕರ್ತನಾಗಿರುವಂತಹ ಪರಮಾತ್ಮ ಜಗತ್ತಿಗೆ ಅವತಾರವನ್ನು ಎತ್ತಿ ಬರುವುದಿಲ್ಲ. ಪರಮಾತ್ಮ ಅವತಾರ ಮಾಡುವುದಿಲ್ಲ. ಪರಮಾತ್ಮನಿಗೆ ಅವತಾರ ಇಲ್ಲ. ಪರಮಾತ್ಮ ಯಾವತ್ತೂ ಸಹ ಈ ಜಗತ್ತಿಗೆ
ಹುಟ್ಟಿ ಬರುವುದಿಲ್ಲ. ಯಾಕಂದ್ರೆ ಹುಟ್ಟಿಗೆ ಸಾವಿದೆ, ಸಾವಿಗೆ ಹುಟ್ಟಿದೆ. ಪರಮಾತ್ಮನಿಗೆ ಹುಟ್ಟಿಲ್ಲ, ಪರಮಾತ್ಮನಿಗೆ ಸಾವಿಲ್ಲ. ಪರಮಾತ್ಮ ನೆಗೆಟಿವ್ ಅಲ್ಲ, ಪಾಸಿಟಿವ್ ಅಲ್ಲ, ಇಟ್ ಇಸ್ ಇನ್ಫಿನಿಟಿ. ಪರಮಾತ್ಮ ಅನ್ನತಕ್ಕಂಥ ಶಬ್ದ ಇದೆಯಲ್ಲ, ಇಟ್ ಇಸ್ ಇನ್ಫಿನಿಟಿ. ಅದು ಯಾವತ್ತೂ ಇರುವಂತಹ ತಟಸ್ಥ ಮನೋಭಾವನೆಯ ಸ್ಥಿತಿ. ಅದು ಪರಮಾತ್ಮ ಅನ್ನತಕ್ಕಂಥ ಅದು ಸಂದರ್ಭಕ್ಕೆ ಇಳಿಯುವುದು, ಸಂದರ್ಭಕ್ಕೆ ಹೋಗುವುದು, ಸಂದರ್ಭದಲ್ಲಿ ಮಾತನಾಡುವುದು, ಇದ್ಯಾವುದು ಇರುವುದಿಲ್ಲ ಪರಮಾತ್ಮನಲ್ಲಿ. ಪರಮಾತ್ಮ ತಟಸ್ಥನಾಗಿರ್ತಾನೆ ಅಷ್ಟೇ. ನಮಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿರ್ತಾನೆ ಹೊರತು ಅದನ್ನು ಮೀರಿದು ನಮಗೆ ಅವಕಾಶ ಕೊಡೋದಿಲ್ಲ ಅಂತ. ಇಲ್ಲಿ ಯಾರಿಗೂ ಕೊಡೋದಿಲ್ಲ. ಪರಮಾತ್ಮ ಅನ್ನತಕ್ಕಂತಹ ಶಬ್ದ, ಆ ಪರಮಾತ್ಮ ಅನ್ನತಕ್ಕಂಥ ವಸ್ತು, ಇಟ್ ಇಸ್ ನಾಟ್ ನೆಗೆಟಿವ್, ಇಟ್ ಇಸ್ ನಾಟ್ ಪಾಸಿಟಿವ್. ಪ್ರಕೃತಿ ನೆಗೆಟಿವ್ ಪಾಸಿಟಿವ್. ಪರಮಾತ್ಮ ಯಾವತ್ತು ನೆಗೆಟಿವ್ ಆಗೋದಿಲ್ಲ, ಪಾಸಿಟಿವ್ ಆಗೋದಿಲ್ಲ. ಯಾಕೆಂದ್ರೆ ಆ ಪರಮಾತ್ಮ ಅನ್ನತಕ್ಕಂಥ ವಸ್ತು ಚೈತನ್ಯ ನೆಗೆಟಿವ್ ಪಾಸಿಟಿವ್ ಆಗೋದಿಲ್ಲ. ನೆಗೆಟಿವ್ ಇತ್ತು ಅಂತಂದ್ರೆ, ಪಾಸಿಟಿವ್ ಇತ್ತು ಅಂತಂದ್ರೆ ಸಕಾರಾತ್ಮಕ ನಕಾರಾತ್ಮಕವಾದ ಶಬ್ದ ಅಲ್ಲ ಪರಮಾತ್ಮ. ಮೊದಲು ಮನುಷ್ಯನಿಗೆ ದೇವರ ಬಗ್ಗೆ ಸ್ಪಷ್ಟೀಕರಣ ಬರಬೇಕು. ಎರಡನೆಯದು, ದೇವರು ನಿರ್ಮಾಣ ಮಾಡಿರ್ತಕ್ಕಂತಹ ಈ ಸೃಷ್ಟಿ ಒಳಗಡೆ ಮಹಾತ್ಮರಿಂದ ಬಂದಿರತಕ್ಕಂತಹ ಧರ್ಮದ ಬಗ್ಗೆ ಸ್ಪಷ್ಟೀಕರಣ ಇರಬೇಕು. ಮನುಷ್ಯ ಬದುಕಬೇಕಾದ್ರೆ ಮೊದಲು ದೇವರ ಬಗ್ಗೆ ಸ್ಪಷ್ಟೀಕರಣ ಇರಬೇಕು. ದೇವರ ಭಯ ಇರಬಾರದು ಮನುಷ್ಯನಿಗೆ. ದೇವರ ಮೇಲೆ ಭಕ್ತಿ ಇರಬೇಕು. ದೇವರ ಹತ್ರ ಬೇಡಿಕೆ ಇರಬಾರದು. ದೇವರು ಕೊಟ್ಟು ಶರೀರದಿಂದ ದುಡಿದು ಸಮಾಜಕ್ಕೆ ನಿನ್ನ ಸೇವೆಯನ್ನು ಮುಟ್ಟಿಸಿ ಹೋಗಬೇಕಾಗ್ತದೆ. ನನ್ನ ಮಾತುಗಳನ್ನು ಚೆನ್ನಾಗಿ ತಗೊಳ್ಬೇಕು ಯಾವಾಗ. ಹಾಗಾಗಿ ಈ ಸೃಷ್ಟಿಯೊಳಗಡೆ ದೇವರು ಬಹಳ ಆನಂದವಾಗಿದ್ದಾನೆ. 7 ಗಂಟೆಯಿಂದ 8 ಗಂಟೆಯವರೆಗೆ ಆನಂದವಾಗಿ ನಿಮ್ಮ ಕೈಯಿಂದ 10 ರೂಪಾಯಿನೂ ಖರ್ಚು ಮಾಡಲಾರದೆ ಚೇರ್ ಹಾಕಿ ಕೂರಿಸಿ ನಿಮ್ಮನ್ನ ಕೇಳಿಸ್ತಾನೆ. ಬಹಳ ಅಪರೂಪರಿ ಅಂತ. ಇಟ್ಸ್ ವೆರಿ ಬ್ಯೂಟಿಫುಲ್ ಆತ. ದೇವರನ್ನ ಪ್ರೀತಿ ಮಾಡುವವರು ಬೇಕು. ಪ್ರೀತಿನೇ ದೇವರಿಗೆ ಕೊಡ್ತಕ್ಕಂಥ ವಸ್ತು. ಅದಕ್ಕೆ ಶರಣರು ಅರ್ತಿಯಿಂದ ಲಿಂಗವನೆನೆದರೆ ಅಂತ ಹೇಳುದು. ಅರ್ತಿ ಅಂದ್ರೆ ಇಟ್ ಇಸ್ ಭಕ್ತಿ, ಅದು ಪ್ರೀತಿ ಅಂತ, ಲವ್. ಶರಣರು ಶಬ್ದವನ್ನು ಬಳಸುವಾಗ ಅರ್ತಿಯಲ್ಲಿ ಲಿಂಗವನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಗಳಯ್ಯ. ಅರ್ತಿ ಅಂತ ಹೇಳುದು. ಅರ್ತಿ ಅಂದ್ರೆ ಪ್ರೀತಿ ಅಂತ. ದೇವರ ಮೇಲೆ ಅಗಾಧವಾದ ಪ್ರೀತಿ ಇರಬೇಕು, ಬೇಡಿಕೆ ಇರಬಾರ್ದು. ನಮ್ದು ಡಿಮ್ಯಾಂಡ್ ಬಹಳ. ನಾವು ಬಹಳ ಅಪ್ಲಿಕೇಶನ್ ಹಾಕ್ತೀವಿ ದೇವ್ರ ಮೇಲೆ. ನನಗದು ಬೇಕು, ನನಗೆ ಇದನ್ನು ಕೊಡು, ನಾನು ಅದನ್ನು ಕೊಟ್ರೆ ನಿನಗೆ ಇದನ್ನು ಕೊಡ್ತೀನಿ. ಅರ್ಥ ಆಗ್ತದ ನಾ ಹೇಳೋದು? ಬಹಳ ಜನ ದೇವರ ಹತ್ರ ಬೇಡಿಕೆ ಇಡ್ತಾರೆ. ಏನೇನು ಬೇಡಿಕೆ ಇಡ್ತೀರಾ ಅನ್ನೋದು ನಿಮಗೆ ಗೊತ್ತಿದೆ, ಅದು ನಾನು ಹೇಳೋದಿಲ್ಲ. ದೇವರು ಯಾರಿಗೂ ಬೇಡಿಕೆಯನ್ನು ಈಡೇರಿಸುವುದಿಲ್ಲ. ಯಾಕೆಂತಂದ್ರೆ ತಾರತಮ್ಯವನ್ನ ಮಾಡುವವನು ದೇವರಲ್ಲ. ದೇವರ ಹತ್ರ ತಾರತಮ್ಯ ಇರೋದಿಲ್ಲ. ದೇವರು ಯಾರನ್ನೂ ಸಹ ತಾರತಮ್ಯವನ್ನು ಮಾಡುವುದಿಲ್ಲ, ಯಾರನ್ನು ಶ್ರೀಮಂತರನ್ನು ಮಾಡುವುದಿಲ್ಲ, ಯಾರನ್ನು ಬಡವರನ್ನಾಗಿ ಇಡುವುದಿಲ್ಲ. ನಮ್ಮ ಬುದ್ಧಿ, ನಮ್ಮ ಬದುಕು, ನಮ್ಮ ಶ್ರಮದ ಮೇಲೆ ನಮ್ಮ ಜೀವನ ಇರುತ್ತೆ. ದೇವರು ಅನ್ನತಕ್ಕಂಥ ವಸ್ತು ಈ ಜಗತ್ತಿನೊಳಗಡೆ ಮನುಷ್ಯನಿಗೆ ಬಹಳ ಪ್ರೀತಿ ಪಾತ್ರನಾಗಿರಬೇಕಾಗ್ತದೆ. ಅಂತಹ ದೇವರು ಈ ಜಗತ್ತಿನಲ್ಲಿ ಬಹಳ ಅತಿ ಅದ್ಭುತವಾದ ಈ ಸೃಷ್ಟಿಯನ್ನು ಮಾಡಿದ ಮೇಲೆ ಮನುಷ್ಯ ಸಮಾಜ ಅನ್ನತಕ್ಕಂಥ ಸಮಾಜಕ್ಕೆ, ಈ ಪ್ರಕೃತಿಯಲ್ಲಿರ್ತಕ್ಕಂಥ ಮನುಷ್ಯ ಸಮಾಜದ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ 84 ಲಕ್ಷ ಜೀವರಾಶಿಗಳಿಗೆ ಬೋಧನೆ ಕೊಡಬೇಕಾಗಿರುವುದರಿಂದ ದೇವರು ಅವತಾರವನ್ನು ಹೊತ್ತುಕೊಂಡು ಬರುವುದಿಲ್ಲ. ದೇವರ ಅಂಶೀಭೂತವಾದಂತ ಮಹಾತ್ಮರಿ ಜಗತ್ತಿಗೆ ಅವತಾರವನ್ನು ಎತ್ತುತ್ತಾರೆ. ಮಹಾತ್ಮರು ಈ ಜಗತ್ತಿಗೆ ಹುಟ್ಟಿ ಬರ್ತಾರೆ, ದೇವರು ಬರುವುದಿಲ್ಲ. ಎಲ್ಲರೂ ಮಹಾತ್ಮರೇ ಹುಟ್ಟಿ ಬರೋದು. ಮನುಷ್ಯ ಸಮಾಜದ ತಂದೆ ತಾಯಿಯ ಹೊಟ್ಟೆಗಳಲ್ಲಿ ಮಹಾತ್ಮರ ಜನನವಾಗ್ತದೆ. ಯಾರಿಗೆ ತಂದೆ ತಾಯಿಗಳಿದ್ದಾರೆ ಅವರು ದೇವರಲ್ಲ, ಮಹಾತ್ಮರು ಅಷ್ಟೇ. ದೇವರ ಸ್ಥಾನ ಬಹಳ ದೊಡ್ಡದು.
ಇಂತಹ ಮಹಾತ್ಮರು ಈ ಜಗತ್ತಿನಲ್ಲಿ ಇಳಿದು ಬರ್ತಾರೆ, ಬಹಳ ಅಪರೂಪವಾಗಿ ಇಳಿದು ಬರ್ತಾರೆ. ಇಟ್ ಈಸ್ ಡಾರ್ಕ್ ನೈಟ್ ಆಫ್ ಸೋಲ್ಸ್ ಅಂತ ಹೇಳ್ತಾರೆ ಅವರಿಗೆ. ಅರವಿಂದರು ತಮ್ಮ ಪುಸ್ತಕದೊಳಗಡೆ ಆತ್ಮಗಳಲ್ಲಿ ವಿಭಿನ್ನವಾದಂತ ಆತ್ಮಗಳಲ್ಲಿ ಅತಿ ಅದ್ಭುತವಾದಂತ ಸೂಕ್ಷ್ಮ ಶರೀರದ ಆತ್ಮಗಳು ಈ ಜಗತ್ತಿಗೆ ಇಳಿದು ಬರ್ತಾವ. ಪುಸ್ತಕ ಓದಬೇಕಷ್ಟೇ, ನೀವೆಲ್ಲ ಮನುಷ್ಯರು ಓದೋದಿಲ್ಲ, ನಾವು ಬಹಳ ಜನ ಓದೋದಿಲ್ಲ. ಮಹಾತ್ಮರ ಜನನ ಈ ಜಗತ್ತಿನಲ್ಲಿ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೀತಿಯಲ್ಲಿ ಬಂದು ಹೋಗ್ತಾರೆ. ಅವರು ಬುದ್ಧ 2000 ವರ್ಷ ಆಯ್ತು ಶಬ್ದ ಮಾಡ್ತಾನೆ ಇದೆ, ಬುದ್ಧ ಬುದ್ಧ ಬುದ್ಧ. 1000 ವರ್ಷವಾಯಿತು ಬಸವಣ್ಣನವರ ಜನನವಾಗಿ. ಬಸವಣ್ಣ ಬಸವ ಬಸವ ಅಂತದ್ದು ಹ್ಯಾಮರಿಂಗ್ ಮಾಡ್ತದೆ ಶಬ್ದ. ಅನೇಕ ಜನ ಮಹಾತ್ಮ ಈ ಜಗತ್ತಿನಲ್ಲಿ ಹುಟ್ಟಿ ಬಂದು ಹೋದರು. ಸ್ವಾಮಿ ವಿವೇಕಾನಂದರ ಅನ್ನತಕ್ಕಂಥ ಮಹಾತ್ಮ ಈ ಜಗತ್ತಿನಲ್ಲಿ ಜನನ ಆದರು. ಸ್ವಾಮಿ ವಿವೇಕಾನಂದ ವಿವೇಕಾನಂದ ಅನ್ನತಕ್ಕಂಥ ಶಬ್ದ ಅದು ಬೆಲ್ ಮಾಡ್ತಾ ಇರ್ತಾರೆ. ಆದರೆ ಅವರು ಮನುಷ್ಯರಾಗಿ ಕಾಣ್ತಾ ಇರ್ತಾರೆ. ತೋರಲು ನರರೂಪ, ಭಾವಿಸಲು ಹರರೂಪ ನೋಡ. ಮಹಾತ್ಮರು ತೋರಲು ನರರೂಪ, ಭಾವಿಸಲು ಹರರೂಪ ನೋಡ. ಮನುಷ್ಯರಾಗಿ ಕಾಣ್ತಾ ಇರ್ತಾರೆ, ಆದರೆ ಜಗತ್ತಿನಲ್ಲಿ ಅವರಲ್ಲಿ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಕೈಯಲ್ಲಿ ಆಗುವುದಿಲ್ಲ. ಕಾರಣ ಪರಮಾತ್ಮನ ಅಂಶೀಭೂತವಾದಂಥ ಚಿದ್ಬೆಳಕಿನ ಬೆಳಕನ್ನು ಹೊತ್ತುಕೊಂಡು ಈ ಜಗತ್ತಿಗೆ ತಂದೆ ತಾಯಿಯ ಹೊಟ್ಟೆಯಲ್ಲಿ ಜನನವಾಗ್ತಾರೆ. ಎಂಥವ್ರು ಇರ್ಬೋದು ವಿಚಾರ ಮಾಡಿ ನೀವು, ಎಂಥವ್ರು ವಿಚಾರ ಮಾಡಿ. 1000 ವರ್ಷದ ಹಿಂದೆ ಬಸವಣ್ಣನವರು ಒಂದು ಅನುಭವ ಮಂಟಪದಲ್ಲಿ ಕುಳಿತುಕೊಂಡು ಒಂದು ಸಾಲು ಬರೆದು ಹುಟ್ಟು ಹೋಗ್ಬಿಟ್ರು. ದಯವಿಲ್ಲದ ಧರ್ಮದ ಆವುದೆಗೆ. ಎಷ್ಟು ಆ ಶಬ್ದಕ್ಕೆ ಎಷ್ಟು ತಾಕತ್ತು. ಬರೀ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಅಕ್ಕ ಮಹಾದೇವಿ ಹೇಳಿದ್ರು, ದೇವರ ಕಲ್ಪನೆಯನ್ನು ಕುರಿತು ಒಂದು ವಚನವನ್ನು ಬರೆದಿಟ್ಟು ಹೋದಳು. ಗುರುವಿನ ಬಗ್ಗೆ ಒಂದು ತಾಯಿ ವಚನ ಬರೆದಳು, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರು. ಅದರ ತಾಕತ್ತೆಷ್ಟಿರ್ಬೋದು. ಹಾಗಾದ್ರೆ ನಿಮ್ಮ ಆಸ್ತಿ ಯಾಕೆ ತೂಕ ಆಗಲಿಲ್ಲ? ನಮ್ಮ ಬದುಕಿಗೂ ಮಹಾತ್ಮರ ಬದುಕಿಗೂ ಇರುವ ವ್ಯತ್ಯಾಸವೇನು? ಅದಕ್ಕೆ ಮಗ್ಗೆ ಮಾಯಿದೇವರು ಒಂದು ಮಾತನ್ನು ಹೇಳ್ತಾರೆ. ಶಿವಾನುಭವದ ಅತಿ ಅದ್ಭುತವಾದಂತಹ ಯೋಗಿ ಅಥವಾ ಒಂದು ಮಾತನ್ನು ಹೇಳ್ತಾನೆ ಮಗ್ಗೆ ಮಾಯಿದೇವರು. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ. ಮಹಾತ್ಮರನ್ನು ನೆನೆಸಿಕೊಳ್ಳುವುದೇ ಘನಮುಕ್ತಿ ಅಂತವ್ರಿ. ಬೀದರ್ ಅಂತಂದ್ರೆ ಮುಗಿದೋಯ್ತು. ಬೇಕಾದಷ್ಟು ಜನ ಸ್ವಾಮಿಗಳು ಬಂದು ಹೋಗಲಿ. ಬೀದರ್ ಒಳಗಡೆ ಚನ್ನಬಸವ ಪಟ್ಟದ ದೇವರ ನಂತರ ಇನ್ನೊಬ್ಬರು ಎಂತವ್ರು ಬಂದ್ರು ನಡೆಯೋದಿಲ್ಲ. ಇಲ್ಲಿ ಅದು ಗೊತ್ತಾಗಲ್ಲ. ತೋರಲು ನರರೂಪ, ತೋರಲು ನರರೂಪ, ಭಾವಿಸಲು ಹರರೂಪ ನೋಡ. ಹಾಗೆ ಈ ಜಗತ್ತನ್ನು ಸೃಷ್ಟಿ ಮಾಡಿರುವ ಪರಮಾತ್ಮನಿಗೆ ಈ ಸೃಷ್ಟಿ ಹಾಳಾಗಿ ಹೋಗಬಾರದೆಂದು, ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿರನಯ್ಯ ಒಬ್ಬ ಶಿವಶರಣನ ಅಂತ ಸಾಲು ನೋಡಿ. ಇಳಿದು ಬಾ, ಅವತರಿಸು. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ. ಆ ಶಿವಶರಣ ಬಂದು ಕಲ್ಯಾಣವೆಂಬ ಪುರವ ಕೈಲಾಸವ ಮಾಡಿ ಎಷ್ಟು ಚಂದ ಬರೀತಾರೆ ನೋಡಿ. ಕರ್ತ ನಟ್ಟಿದನಯ್ಯ ಕಳಿಸಿದ್ರಂತೆ ಪರಮಾತ್ಮ ಬಸವಣ್ಣನವ. ನಾವು ಬಂದಿದ್ದೀವಿ ಒಂದಿಷ್ಟು ಉಂಡು ಹೋಗತ್ತೆ ನಿಜ. ನಮ್ಮ ಕೈಲಿ ಏನು ಸಾಧ್ಯ ಇದೆ? ಅವ್ರು ಹೇಳಿರುವ ವಚನಗಳನ್ನು ಹೇಳ್ತೀವಿ ಅಷ್ಟೇ. ಅದನ್ನು ಮೀರಿದ ನಮ್ಮ ಕೈಯಲ್ಲಿ ಏನು ತಾಕತ್ತಿಲ್ಲ. ನಾವು ಬರೀ ಇಂದ್ರಿಯಾತೀತಜ್ಞ, ಇಂದ್ರಿಯಗಳನ್ನು ಒಳಗೊಂಡಿರ್ತಕ್ಕಂತಹ ಸ್ವಾಮಿಗಳು. ಇಂದ್ರಿಯಾತೀತವಾದವರಲ್ಲ ನಾವು, ವೃತ್ತಿ ಜ್ಞಾನವನ್ನು ಪಡೆದವರು. ಮಹಾತ್ಮರಿಗೆ ಯಾವಾಗಲೂ ಸಹ ಇಂದ್ರಿಯಾತೀತವಾದ ಜ್ಞಾನವಿರ್ತದೆ. ಇಂದ್ರಿಯಗಳನ್ನು ಮೀರಿರ್ತಕ್ಕಂಥವರು. ಆ ಇಂದ್ರಿಯವನ್ನು ಮೀರಿ ವೃತ್ತಿ ಜ್ಞಾನದ ಕಡೆಗೆ ಬಂದವರು ಮಹಾತ್ಮರು.
ಮಹಾತ್ಮರನ್ನ ನಾವು ನೆನೆಸ್ಕೊಂಡ್ರೆ ಸಾಕಂತೆ. ನೀನುಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ. ಹಾಗೆ ಈ ಜಗತ್ತಿನಲ್ಲಿ ಮಹಾತ್ಮರನ್ನ ಪರಮಾತ್ಮ ಕಳಿಸಿ ಏನು ಮಾಡ್ತಾನಂತೆ, ಸುಂದರವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ತನ್ನ ಕಲ್ಪನೆಯನ್ನು ಮಹಾತ್ಮರ ಮುಖಾಂತರ ಬಿತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕಂದ್ರೆ ಅವನು ಹುಟ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನಿಗೆ. ಯಾಕೆಂದ್ರೆ ತಂದೆ ತಾಯಿ ಇಲ್ಲದ ಕಂದ ನಿನ್ನಿಂದ ನೀನೇ ಬೆಳೆದೆಯಲ್ಲ. ಪರಮಾತ್ಮನಿಗೆ ತಂದೆ ತಾಯಿ ಇರೋದಿಲ್ಲ. ಪರಮಾತ್ಮ ತಂದೆ ತಾಯಿ ಇರುವವರಲ್ಲ ಅವರು. ಅಯೋ ನಿಸಂಭವನೆಯೇ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮನ ಬಗ್ಗೆ ಬಹಳ ಒಳ್ಳೆ ಕಾನ್ಸೆಪ್ಟ್ ಕೊಟ್ಟವರು ಅಂತಂದ್ರೆ ಭಾರತ ದೇಶದಲ್ಲಿ ವಚನ ಸಾಹಿತ್ಯ. ಅದಕ್ಕೆ ಬಸವ ಭಾರತದ ವಚನ. ದೇವರ ಬಗ್ಗೆ ಬಹಳ ಸ್ಪಷ್ಟೀಕರಣ ಅವರು. ಅಯೋನಿ ಸಂಭವನಯ್ಯ ನಮ್ಮ ಕೂಡಲ ಸಂಗಮ ದೇವ. ಮೂನಿಯಿಂದ ಹುಟ್ಟಿರ್ತಕ್ಕಂಥವನಲ್ಲ. ಅಂಡಜದಿಂದ ಹುಟ್ಟಿರೋರು ಬೇರೆ, ಪಿಂಡಜದಿಂದ ಹುಟ್ಟಿರೋರು ಬೇರೆ, ಯೋನಿಜದಿಂದ ಹುಟ್ಟಿರ್ತಕ್ಕಂಥವ್ರು ಬೇರೆ. ಆದ್ರೆ ಇದು ಹುಟ್ಟಿ ಬಂದದ. ಹುಟ್ಟಿ ಬಂದು ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕನ್ನತಕ್ಕಂಥ ಮಹಾತ್ಮರ ಮಾತಿನಿಂದ ಸರಿದು ನಿಂತಿರೋದ್ರಿಂದ ಇಷ್ಟು ಕಷ್ಟ ಆಗ್ತಾ ಇದೆ. ಇವರೆಲ್ಲರೂ ಬಂದವರೆಲ್ಲರೂ ಈ ಜಗತ್ತಿನಲ್ಲಿ ಒಂದೊಂದು ವಿಚಾರಧಾರೆಗಳ ಮೇಲೆ ಒಂದೊಂದು ಸಮುದಾಯವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡುವುದು. ಯಾವ ರೀತಿಯಲ್ಲಿ ಪ್ರಾರಂಭ ಮಾಡುವುದಂದ್ರೆ ಎರಡೇ ವಿಚಾರಧಾರೆಯಲ್ಲಿ ಪ್ರಾರಂಭ ಮಾಡುವುದು. ಒಂದು ಶೇಶ್ವರವಾದಿ ಅಸ್ತಿತ್ವದ ಮೇಲೆ, ಇನ್ನೊಂದು ನಿರೀಶ್ವರವಾದಿ ಅಸ್ತಿತ್ವದ ಮೇಲೆ. ಶೇಶ್ವರವಾದಿ ಅಸ್ತಿತ್ವ ಅಂತ ಹೇಳಿದ್ರೆ ಪರಮಾತ್ಮನಿದ್ದಾನೆಂತ ಒಪ್ಪುವ ಧರ್ಮಗಳು. ನಿರೀಶ್ವರವಾದ ಧರ್ಮ ಅಂತ ಹೇಳಿದ್ರೆ ಸೃಷ್ಟಿಕರ್ತನನ್ನು ಒಪ್ಪಲಾರದೆ ಈ ಸೃಷ್ಟಿಯ ಒಳಗಡೆ ಮನುಷ್ಯತ್ವದ ತತ್ವದ ತಳಹದಿಯ ಮೇಲೆ ಮಾನವರನ್ನ ಪ್ರೀತಿ ಮಾಡಿರ್ತಕ್ಕಂಥದ್ದು. ಅವರು ನಾಸ್ತಿಕರಲ್ಲ. ಬಹಳ ಜನ ದೇವರ ಬಗ್ಗೆ ಇಲ್ಲ ಅನ್ನೋ ನಾಸ್ತಿಕರು ಅಂದು ಬಿಡ್ತಾರೆ. ನಾಸ್ತಿಕರು ಬೇರೆ. ನಾಸ್ತಿಕರು ಎಂದೂ ಸಹ ದೇವರನ್ನು ಒಪ್ಪದೇ ಇದ್ರೂ ಪರವಾಗಿಲ್ಲ, ಮನುಷ್ಯ ಸಮಾಜದೊಳಗೆ ಬಹಳ ಪ್ರೇಮದಿಂದ ಇರ್ತಾರೆ. ಬಹಳ ಜನ ದೇವರನ್ನು ಒಪ್ಪಿದವರೇ ಮೋಸ ಮಾಡ್ತಾ ಇರ್ತಾರೆ. ಅದು ಬಹಳ ಡೇಂಜರ್. ದೇವರನ್ನು ಒಪ್ಪಿಸಿ ಮೋಸ ಮಾಡ್ತಾ ಇರ್ತಾರೆ. ಅದು ಬಹಳ ಡೇಂಜರ್. ಅದು ನಿರೀಶ್ವರವಾದ ಅನ್ನತಕ್ಕಂಥ ವಾದ ಇದೆಯಲ್ಲ, ದೇವರು ಈ ಸೃಷ್ಟಿಕರ್ತನಿಲ್ಲ. ಏನಿಲ್ಲ. ನಿರೀಶ್ವರವಾದಿಗಳು ಯಾರು? ಬೌದ್ಧ, ಜೈನ, ಲೋಕಾಯತರು. ಚಾರ್ವಾಹಕರಲ್ಲ, ಚಾರ್ವಾಹಕರದೇ ಬೇರೆ. ಸೃಷ್ಟಿಕರ್ತನಿದ್ದಾನೆ ಅಂತ ಒಪ್ಪುವವರು ಯಾರು? ದೇವರಿದ್ದಾನೆ ಅಂತ ಹೇಳುವಂತ ಅಸ್ತಿತ್ವದ ವಾದಗಳು ಯಾವುದು? 4 ವೇದಗಳು, ಉಪನಿಷತ್ತುಗಳು, ಬಸವಾದಿ ಪ್ರಮತರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಚೈತನ್ಯ ಮಹಾಪ್ರಭುಗಳು. ಇವರೆಲ್ಲರೂ ದೇವರಿದ್ದಾನೆ ಅಂತ ಒಪ್ಪಿ ಸಮಾಜವನ್ನು ಕಟ್ಟಿದವರು. ಇವರೆಲ್ಲರೂ ದೇವರಿದ್ದಾರೆ ಅಂತ ಒಪ್ಪಿದವರು. ಇವರು ಶೇಶ್ವರವಾದಿಗಳು. ಕರ್ತೃ ಕೂಡಲ ಸಂಗಮ ದೇವ. ಈ ಸೃಷ್ಟಿಗೆ ಒಬ್ಬ ಸೃಷ್ಟಿಕರ್ತನಿದ್ದಾನೆ ಅಂತ ಒಪ್ಪುವಂತ ಧರ್ಮಗಳು ಈ ದೇಶದೊಳಗಡೆ ಇದೆ. ಸೃಷ್ಟಿಕರ್ತನ ಇಲ್ಲವೇ ಮಾನವೀಯ ಮೌಲ್ಯದ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ ಬಹಳ ದೊಡ್ಡ ಧರ್ಮಗಳು ಅಂದ್ರೆ ಬೌದ್ಧ ಧರ್ಮ. ಬೌದ್ಧ ದೇವರ ವಿಚಾರದಲ್ಲಿ ಮೌನವನ್ನ ತಾಳ್ತಾರೆ ಹೊರತಾರೆ. ಇದ್ದಾರೆ ಅಂತಾನೆ ಹೇಳೋದಿಲ್ಲ, ಇಲ್ಲ ಅಂತಾನೆ ಹೇಳೋದಿಲ್ಲ. ಬೌದ್ಧ ಬಹಳ ದೊಡ್ಡ ಧರ್ಮವನ್ನ ಸ್ಥಾಪನೆ ಮಾಡಿದ್ರು ಸಹ ವಿಪස්සನ ಧ್ಯಾನ ಅನ್ನತಕ್ಕಂಥದ್ದು ಅವರ ಎಲ್ಲ ತ್ರಿಪಿಟಿಕೆಗಳನ್ನು ನೋಡಬೇಕು. ಅದರಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥದ್ದು ಮಧ್ಯಮಿನಿಕಾಯ, ದಿಮ್ಮಿನಿಕಾಯ ಅನ್ನತಕ್ಕಂಥ ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಹಾಗಾಗಿ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮ ಈ ಜಗತ್ತನ್ನ ರಚನೆ ಮಾಡಿದ ಮೇಲೆ ಧರ್ಮಗಳು ಪ್ರಾರಂಭವಾಗಿದ್ದು ಎಲ್ಲ ಧರ್ಮಗಳು ಈ ಜಗತ್ತಿನಲ್ಲಿ ಯಾವ ಧರ್ಮ ಬೇಕಾದರೂ ಅಟ್ ಪ್ರೆಸೆಂಟ್ 150 ಧರ್ಮಗಳಿರಲಿ, ಅಲ್ಲ 160 ಇರಲಿ, ಇವತ್ತೇ ಹುಟ್ಲಿ, ಅವರು 3 ವಿಷಯಗಳ ಮೇಲೇನೆ ಪ್ರತಿಪಾದನೆ ಮಾಡಬೇಕು. ಈ 3 ವಿಷಯಗಳನ್ನ ಬಿಟ್ಟು ಪ್ರತಿಪಾದನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಯಾರೇ ಇರ್ಬೋದು.
ಮೂರೇ ವಿಚಾರದ ಮೇಲೆ ಪ್ರತಿಪಾದನೆ ಮಾಡಬೇಕು. ಒಂದು ಜೀವ, ಎರಡನೇದು ಜಗತ್ತು, ಮೂರನೇದು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮ. ಮೊದಲನೆಯದು ಜೀವ, ಅದಕ್ಕೆ ಶರಣರು ಪಿಂಡಾಂಡಗತವಾದ ಚೈತನ್ಯ ಅಂತ, ಅದನ್ನು ಚಿಲ್ಲಿಂಗ ಸ್ವರೂಪ ಅಂತ ಹೇಳ್ತಾರೆ. ಚಿಲ್ಲಿಂಗ ಸ್ವರೂಪ ಅಂತ. ಏನೇ ನೀವು ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಪ್ರಾರಂಭ ಆಗೋದೇ ಜೀವದ ಮೇಲೆ ಪ್ರಯೋಗ ಆಯಿತು. ಎಂತಹ ವಿಜ್ಞಾನವು ಕರೋನಾ ಇಂಜೆಕ್ಷನ್ ಕಂಡುಹಿಡಿದ್ರೆ ಮೊದಲು ಇಲಿ ಮೇಲೆ ಮಾಡಬೇಕು, ಜೀವದ ಮೇಲೆ ಮಾಡಬೇಕು, ಮೊಲದ ಮೇಲೆ ಮಾಡಬೇಕು. ಜೀವ ಬಿಟ್ಟು ನೀನು ಕಲ್ಲಿನ ಮೇಲೆ ಇಂಜೆಕ್ಷನ್ ಕೊಟ್ಟು ಬದುಕ್ತದೋ ಇಲ್ಲ ನೋಡಕ್ ಬರಲ್ಲ, ಗಿಡದ ಮೇಲೂ ಮಾಡಕ್ ಬರಲ್ಲ. ಯಾವುದೇ ಪದಾರ್ಥಗಳಿರಲಿ ಮೊದಲು ಜೀವದ ಮೇಲೆ ಪ್ರಯೋಗ. ಜೀವವೇ ಬಹಳ ದೊಡ್ಡದು. ಜೀವಿ ಇದ್ದರೆ ಕ್ಷೇತ್ರ, ಹೃದಯವಿದ್ದರೆ ತೀರ್ಥ. ಮೊದಲು ಜೀವದ ಮೇಲೆ ಪ್ರಯೋಗ, ಜೀವನೇ ದೊಡ್ಡದು, ಆಮೇಲೆ ಜಗತ್ತು. ಇದಕ್ಕೆ ಚಿಲ್ಲಿಂಗ ಸ್ವರೂಪ, ಇದಕ್ಕೆ ಮಹಾಲಿಂಗ ಸ್ವರೂಪ. ಚಿಲ್ಲಿಂಗ ಮಹಾಲಿಂಗದಿಂದ ಕೂಡಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನಿಗೆ ನಿಷ್ಕಲಲಿಂಗ ಸ್ವರೂಪ. ಅದು ಕಳಂಕರಹಿತವಾದಂಥ ವಸ್ತು, ಅದು ಪರಮಾತ್ಮ ಕಳಂಕರಹಿತವಾದ ವಸ್ತು. ಈ ಕಳಂಕರಹಿತವಾಗಿರ್ತಕ್ಕಂಥ ವಸ್ತುವನ್ನು ಕುರಿತು ಮೊದಲು ಪ್ರಾರಂಭ ಮಾಡಿದೆ ಜೀವ. ಜೀವ 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 ಅನ್ನೋದೇ ಬಹಳ ದೊಡ್ಡದು. ನಾವು ನೀವೆಲ್ಲರೂ ಏನಿದ್ದೀವಿ? ಜೀವ ಇದ್ದೀವ ಇಲ್ಲ? ನಾ ಜೀವ ಇದ್ದೀನಿ ಇಲ್ಲ? ಇದ್ದೀನಿ. ಇಲ್ಲಾಂದ್ರೆ ಗುಡ್ಡ ಕೂರಿಸ್ತಿದ್ರಿ. ಇದ್ದೀನೋ ಇಲ್ಲೋ? ನೀವು ಇದ್ದೀರಿ ಕೇಳೋದಾಗ ಜೀವ ಇಲ್ಲದಿದ್ರೆ ಏನು ಕೇಳೋದಿಲ್ರಿ. ಇಲ್ಲಿ ಹೇಳುವವನಿಗೂ ಜೀವ ಇರಬೇಕು, ಕೇಳುವವನಿಗೂ ಜೀವ ಇರಬೇಕು. ಜೀವವೇ ಬಹಳ ದೊಡ್ಡದು. ಈ ಪಿಂಡ ಒಳಗಡೆ ಜೀವವೇ ಬಹಳ ದೊಡ್ಡದು. ಮಹಾತ್ಮರು ಬಂದು ಈ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಬೋಧನೆ ಯಾರಿಗೆ ಮಾಡಿದ್ರು? ಜೀವಕ್ಕೆ ಬೋಧನೆ ಮಾಡಿದ್ರು. ಜೀವಕ್ಕೆ ಬೋಧನೆ ಮಾಡಬೇಕು. ಜೀವ ಅಂದ್ರೆ ಬಹಳ ದೊಡ್ಡದ್ರಿ. ಅದು ಎಲ್ಲ ಅಷ್ಟು ಬೇಗ ಬಿಟ್ಟು ಕೊಡೋದಿಲ್ರಿ. ನೀವು ನೋಡ್ತಾ ಇರಬೇಕು. ನಿಮ್ಮ ಮಕ್ಕಳನ್ನ ಹಿಡ್ಕೊಂಡಿದ್ದು ನನ್ನ ಜೀವ ಅಂತೀರಲ್ಲ, ಗೊತ್ತಾಗ್ತದ? ನಿಮ್ಮ ತತ್ವ ಸಿದ್ಧಾಂತಗಳು ಗಮನಿಸ್ಬೇಕು. ಮಗನ ಹಿಡ್ಕೊಂಡು ಏನಂತಿರ್ತೀರಿ? ಇದು ನನ್ನ ಜೀವ. ಎಂತ ಜೀವ ಅದು? ಜ್ಞಾನೇಂದ್ರಿಯ ಜೀವ. ಅದೆಂತ ಜೀವ ಅದು? ಜ್ಞಾನೇಂದ್ರಿಯ ಜೀವ, ಪಂಚಭೂತಾತ್ಮಕದ ಜೀವ, ಲೌಕಿಕದ ಜೀವ, ಮುಂದೆ ನನ್ನ ಆಸ್ತಿಕ ಜೀವ, ನನ್ನನ್ನು ವೃದ್ಧಾಶ್ರಮ ಕಳಿಸಬಾರ್ದು ಅನ್ನೋ ಜೀವ. ಮುಂದೆ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳಿಸಬಾರ್ದು, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಏನು ಮೈನತ್? ಅದಕ್ಕ ಏನು ಉಣಿಸೋದು? ಅದಕ್ಕೇನು ತಿನ್ಸೋದು? ಏನು ಉಣಿಸೋದು? ಅದಕ್ಕ ಏನು ಪೇಡ ಕೊಡೋದು? ಏನು ಶೂ ಕೊಡಿಸೋದು? ಎಲ್ಲಾದ್ರೂ ಸೆಟ್ಕೊಂಡು ಬಿಟ್ರೆ ಪುನಃ ಮೇಲ್ ಹತ್ತು ಹೋಗೋದು, ಕರ್ಕೊಂಡು ಬರೋದು, ಉಣಿಸೋದು. ಎಷ್ಟು ಪ್ರೀತಿ ನೋಡ್ರಿ ಜಗತ್ತಿನಲ್ಲಿ. ಜೀವಕ್ಕಿರುವಂತ ಬೆಲೆ ಜಗತ್ತಿನಲ್ಲಿ ಯಾರಿಗಿದೆ ಹೇಳಿ ನೋಡೋಣ. ನಿಜವಾಗಿ ಜೀವಕ್ಕೆ ಬೆಲೆ ಇದೆಯಾ? ಇದೆಯಾ? ಜೀವ ಅನ್ನೋದಕ್ಕೆ ಬೆಲೆಯನ್ನು ಕೊಟ್ಟಿದ್ದೇವೇನು ನಾವು? ಈ ಜೀವ ಅನ್ನತಕ್ಕಂಥಕ್ಕೆ ಶಕ್ತಿಯನ್ನು ಕೊಟ್ಟಿದ್ದೇವೇನು ನಾವು? ನಮ್ಮ ಮನೆಗೆ ಬೆಲೆ ಕಟ್ಟುದು, ನಮ್ಮ ಹೊಲಕ್ಕೆ ಬೆಲೆ ಕಟ್ಟುದು, ನಾವು ಬಂಗಾರಕ್ಕೆ ಬೆಲೆ ಕಟ್ಟುದು. ನಮ್ಮ ಹೊಲ, ಮನೆ, ಬಂಗಾರ, ಒಡವೆಗಳಿಗೆ ಬೆಲೆ ಕಟ್ಟುದು. ಜೀವಕ್ಕೆ ಬೆಲೆ ಕಟ್ಟಲಿಲ್ಲ. ಯಾರು ಕಟ್ಟಲಿಲ್ಲ, ಕಟ್ಟಕ್ಕೆ ಬರೋದೂ ಇಲ್ಲ. ಅದು ಕಟ್ಟಲಿಕ್ಕೆ ಬರೋದಿಲ್ಲ. ಅದಕ್ಕೆ ಜಗತ್ತಿನಲ್ಲಿ ಮಹಾತ್ಮರೆಲ್ಲರೂ ಬಂದು ಏನು ಮಾಡಿದ್ರು? ಮೊದಲು ಈ ಪಿಂಡಾಂಡಗತವಾದಂಥ ಚೈತನ್ಯಕ್ಕೆ ಬೋಧನೆ ಮಾಡಿದ್ರು. ಇದೇ ಮೊದಲನೇ ಬೋಧನೆ. ಇದೇ ಮೊದಲನೇ ಬೋಧನೆ. ಬಂದವರು ಏನ್ ಹೇಳಿದ್ರು? ಈ ಜೀವವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ರಿ ಅಂದ್ರು. ಯಾಕೆಂತ ಹೇಳಿದ್ರೆ ಈ ಜೀವ
ಅದು ಸಂದರ್ಭಕ್ಕನುಗುಣವಾಗಿರ್ತಕ್ಕಂತಹ ಮಾತುಗಳಾಗುತ್ತೆ ಹೊರತು ಸೃಷ್ಟಿಗೆ ಮಾತ್ರ 2+2 4 ಅಂತಾನೆ ಹೇಳಬೇಕು. 3 ಕೋನಗಳ ಮೊತ್ತ 180 ಡಿಗ್ರಿ ಅಂತಾನೆ ಹೇಳಬೇಕು. H2O ವಾಟರ್ ಅಂತಾನೆ ಹೇಳಬೇಕು. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ವಾಟರ್ ಅಂತಾನೆ ಹೇಳಬೇಕೆ ಹೊರತು ನೀನು ವಾಟರ್ ಅಂತ ಇಂಗ್ಲಿಷ್ ನಲ್ಲಾದ್ರೂ ಹೇಳು, ತಣ್ಣಿ ಅಂತ ತಮಿಳಲ್ಲಾದ್ರೂ ಹೇಳು, ವೆಳ್ಳಂ ಅಂತ ಮಲಯಾಳದಾದ್ರೂ ಹೇಳು, ಪಾನಿ ಅಂತ ಹಿಂದಿಲಾದ್ರೂ ಹೇಳು, ಕನ್ನಡದಲ್ಲಿ ನೀರು ಅಂತಾದ್ರೂ ಹೇಳು, ಶಬ್ದಗಳು ಬೇರೆ ಇರ್ಬೋದು, ಫಾರ್ಮುಲಾ ಮಾತ್ರ ಒಂದೇ ಇದೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮಗೆಲ್ಲರೂ ಇರಬೇಕು ಈ ಜಗತ್ತಿನೊಳಗೆ. ಈ ಫಾರ್ಮುಲಾ ಇದೆಯಲ್ಲ, ಜೀವ ಅನ್ನತಕ್ಕಂಥ ಫಾರ್ಮುಲಾ ಇದೆಯಲ್ಲ, ಈ ಜಗತ್ತಿನಲ್ಲಿ ಒಂದೇ ಇದೆ, ಅದು ಬೇರೆ ಆಗೋದಿಲ್ಲ, ಅದು ಸಾಧ್ಯವೇ ಇಲ್ಲ. ನೀವು ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀನು ವೃತ್ತಿ ಆಧಾರದ ಮೇಲೆ ಜಾತಿ ಗುಂಪುಗಾರಿಕೆ ಮಾಡಬಹುದು, ವೃತ್ತಿ ಆಧಾರದ ಮೇಲೆ ಜಾತಿ ಗುಂಪುಗಾರಿಕೆ ಮಾಡಬಹುದು, ಜ್ಞಾನಾಧಾರದ ಮೇಲೆ ಪ್ರತಿಪಾದನೆಯಿಂದ ಶ್ರೇಷ್ಠತೆಯನ್ನು ಹೇಳಬಹುದು. ಆದರೆ ಸೃಷ್ಟಿಗೆ ಮಾತ್ರ ನೀನು ಮನುಷ್ಯ, ಸೃಷ್ಟಿಗೆ ಮಾತ್ರ ನೀನೊಂದು ಜೀವ, ಸೃಷ್ಟಿಗೆ ಮಾತ್ರ ನೀನು 80 ಲಕ್ಷ ಜೀವರಾಶಿಗಳಲ್ಲಿ ಒಂದು ಸಣ್ಣ ಹುಳ. ದಾರಿಯಲ್ಲಿ ಬೈಕ್ ತೆಗೆದುಕೊಂಡು ಹೋಗುವಾಗ ಒಂದು ಕಲ್ಲಿಗೆ ನಿನ್ನ ಟೈರ್ ತಗಲ್ತು ಅಂದ್ರೆ ನೀನು ಅಲ್ಲೇ ಬಿದ್ದರೆ ಹೋಗುತ್ತೆ. ಒಂದು ಕಲ್ಲು ನಿನ್ನ ಪ್ರಾಣವನ್ನು ತೆಗೆದು ಬಿಡುತ್ತದೆ. ಇಟ್ ಇಸ್ ಕಲ್ಲು. ಇದು ಅತಿ ಅದ್ಭುತವಾಗಿರ್ತಕ್ಕಂಥದ್ದು. ಅದಕ್ಕೆ ಈ ಜಗತ್ತಿನಲ್ಲಿ ಜೀವ ಇದೆಯಲ್ಲ, ಈ ಜೀವವನ್ನು ಹೇಗೆ ಕಾಪಾಡಿಕೊಂಡು ಹೋಗಬೇಕು ಅನ್ನತಕ್ಕಂಥದ್ದು ಮನುಷ್ಯ ಸಮಾಜಕ್ಕೆ ಬರ್ತಕ್ಕಂಥ ಒಂದು ದೊಡ್ಡ ಉದಾಹರಣೆ ಆಧಾರಿದ್ರೆ ಅದು ಬಸವಣ್ಣ. ಇಂತಹ ಜೀವಕ್ಕೆ ಬಸವಣ್ಣ ಏನು ಉತ್ತರ ಮುಂದೆ ಕೊಟ್ಟರು ಅಂತ ನಾಳೆ. ಪ್ರಿಯ ವೀಕ್ಷಕರೇ, ಈ ಪ್ರವಚನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಶುಭವಾಗಲಿ.